ಎಲ್ಲರಿಗೂ ನಮಸ್ಕಾರ. ಓಂ ಶಾಂತಿ. ಇನ್ಸ್ಪೈರಿಂಗ್ ಸ್ಟೋರೀಸ್ನಲ್ಲಿ ಇವತ್ತು ನಾವು ತಿಳ್ಕೊಬೇಕಾಗಿರೋದು, ಜೀವನದಲ್ಲಿ ನಮಗೆ ಸಂಸ್ಕಾರನೂ ಇಂಪಾರ್ಟೆಂಟು, ಜೊತೆಗೆ ನಾವೇನು ಬೇಕು ಅಂದ್ಕೊಳ್ತೇವೆ ಅದನ್ನು ಸಾಧಿಸೋದು ಇಂಪಾರ್ಟೆಂಟು. ಒಬ್ಬ ಮಗನಿಗೆ ಅಮ್ಮ ಇರೋದಿಲ್ಲ, ತಬ್ಲಿಯಾಗಿರ್ತಾನೆ, ಅಮ್ಮ ಇಲ್ಲದೆ ತಬ್ಲಿ. ಅವರ ಅಪ್ಪನೇ ಅವನನ್ನು ತುಂಬ ಮುದ್ದಾಗಿ ಪ್ರೀತಿಯಿಂದ ತುಂಬ ಚೆನ್ನಾಗಿ ಓದಿಸಿ ಅವನನ್ನು ವಿದ್ಯಾವಂತನಾಗಿ ಮಾಡ್ತಾನೆ. ಅವನು ಒಂದು ದೊಡ್ಡ ಕಾಲೇಜಲ್ಲಿ ಒಂದು ಎಜುಕೇಷನ್ ಮಾಡ್ತಿರ್ತಾನೆ. ಅವ್ರ ಅಪ್ಪನಿಗೆ ಹೇಳ್ತಾನೆ, ಅಪ್ಪ ನನಗೆ ಒಂದು ಕಾರು ಬೇಕು, ನೀನು ನನಗೆ ಕಾರ್ ಕೊಡಿಸ್ಬೇಕು ಅಂತ. ಆಯಿತು ಮಗು, ನಾನು ನಿನಗೆ ಕಾರ್ ಖಂಡಿತವಾಗೂ ಕೊಡಿಸ್ತೇನೆ, ನಿನ್ನ ಕನಸನ್ನು ನಾನು ಖಂಡಿತವಾಗಿ ಈಡೇರಿಸ್ತೇನೆ. ಆದರೆ ಒಂದು ಕಂಡೀಷನ್, ನೀನು ನನ್ನ ತಲೆ ಎತ್ತೋ ರೀತಿಯಲ್ಲಿ ನೀನು ಟಾಪರ್ ಆಗಬೇಕು, ನೀನು ಫಸ್ಟ್ ಬರಬೇಕು. ನೀನು ಫಸ್ಟ್ ಬಂದರೆ ಖಂಡಿತವಾಗಿಯೂ ನಾನು ನಿನಗೆ ಏನು ಕಾರ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನ ಆ ಕಾರನ್ನು ಕೊಡಿಸ್ತೇನೆ ಅಂತ ಹೇಳ್ತೀನಿ. ಆ ಹುಡುಗ ಏನು ಮಾಡ್ತಾನೆ, ರಾತ್ರಿ ಹಗಲು ಕಷ್ಟಪಟ್ಟು ಡಬಲ್ ಎಫರ್ಟ್ ಹಾಕಿ ಕ್ಲಾಸಲ್ಲಿ ಟಾಪರ್ ಆಗಿ ಅವರಪ್ಪ ತಲೆ ಎತ್ತೋ ರೀತಿಯಲ್ಲಿ ಅವನು ಹೇಳಿರೋ ಮಾತನ್ನು ಉಳಿಸ್ಕೊಳ್ತಾನೆ. ಅವ್ರ ಅಪ್ಪನಿಗೆ ಹೇಳ್ತಾನೆ, ಅಪ್ಪ ನೀನು ನನಗೆ ಕೊಡಬೇಕಾಗಿರೋ ಗಿಫ್ಟ್ಗೆ ವೆಯ್ಟ್ ಮಾಡ್ತಿದ್ದೀನಿ ಅಂತ ಅವ್ರ ಅಪ್ಪನ ಹತ್ರ ಹೋಗ್ತಾನೆ. ಅವರಪ್ಪ ಏನು ಮಾಡ್ತಾರೆ, ನಿನಗೋಸ್ಕರ ನಾನು ಗಿಫ್ಟ್ ತಂದಿದ್ದೀನಿ ಅಂತ ಹೇಳಿಬಿಟ್ಟು ಒಂದು ಪ್ಯಾಕ್ ಆಗಿರ್ತಕ್ಕಂತಹ ಒಂದು ಗಿಫ್ಟ್ ಪ್ಯಾಕ್ನ ಆ ಒಂದು ಮಗನ ಕೈ ಕೊಡ್ತಾನೆ. ಆ ಮಗ ಅದನ್ನು ತಗೊಂಡ್ಬಿಟ್ಟು, ನಮ್ಮ ಅಪ್ಪನಿಗೆ ನಾನು ಕೇಳಿದ್ದಿದ್ದೇನೋ ಕಾರ್ ಅಲ್ವಾ, ನನಗೇನಿದು ಗಿಫ್ಟ್ ಪ್ಯಾಕ್ ಕೊಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ಆಯ್ತಪ್ಪ ಅಂತ ತಗೊಳ್ತಾನೆ. ಅವರಪ್ಪ ಹೊರಟೋಗ್ತಾನೆ. ಅವನೇನು ಮಾಡ್ತಾನೆ, ಆ ಗಿಫ್ಟ್ ಪ್ಯಾಕ್ನ ಓಪನ್ ಮಾಡ್ತಾನೆ. ಅದರಲ್ಲಿ ಒಂದು ರಾಮಾಯಣದ ಧರ್ಮಗ್ರಂಥ ಇರುತ್ತೆ. ಇದೇನಿದು, ನಾನು ಕೇಳಿದ್ದೇನು ಕಾರ್ ಅಲ್ವಾ, ನಾನು ಇದರೊಳಗಡೆ ಕಾರಿಗೆ ಸಂಬಂಧಪಟ್ಟಿರೋದು ಕೀಸ್ ಇರುತ್ತೆ ಅಂತ ಅಂದ್ಕೊಂಡ್ರೆ ಇಲ್ಲಿ ನೋಡಿದ್ರೆ ಇದು ರಾಮಾಯಣದ ಧರ್ಮ ಗ್ರಂಥ ಇದೆಯಲ್ಲ ಅಂತ ಹೇಳಿ ಅವನು ಆ ಬುಕ್ನ ಅಲ್ಲೇ ಟೇಬಲ್ ಮೇಲೆ ಇಟ್ಬಿಟ್ಟು ಒಂದು ಪತ್ರನ ನಿರಾಶೆಯಿಂದ ಬರೀತಾನೆ. ನಾನು ನಮ್ಮ ಅಪ್ಪನ ಕೇಳಿದ್ದು ನನಗೆ ಸಿಗಲಿಲ್ಲಲ್ಲ ಅಂತ ಹೇಳಿ ನಾನು ಅಂದ್ಕೊಂಡಿರೋದನ್ನ ನಾನು ಖಂಡಿತವಾಗಿಯೂ ನಾನು ಅದನ್ನು ಪಡ್ಕೋಬೇಕು ಅಂತ ಹೇಳಿ ಅವ್ರ ಅಪ್ಪನಿಗೊಂದು ಪತ್ರ ಬರೀತಾನೆ. ಅಮ್ಮ ಇದ್ದಿದ್ದರೆ ನನ್ನ ಆಸೆ ಈಡೇರಿಸ್ತಾ ಇದ್ಲು, ನೀನು ಹೇಳ್ದಂಗೆ ನಾನು ಫಸ್ಟ್ ಬಂದೆ, ಆದರೆ ನೀನು ನನಗೆ ಯಾವುದೇ ರೀತಿಯಲ್ಲಿ ನನಗೆ ಹೇಳಿದ ಮಾತು ಉಳಿಸ್ಕೊಳ್ಳಿಲ್ಲ. ನಾನು ಮನೆ ಬಿಟ್ಟು ಹೋಗ್ತಾ ಇದ್ದೇನೆ, ನೀನು ನನಗೆ ಕಾಲ್ ಮಾಡೋ ಪ್ರಯತ್ನ ಪಡಬೇಡ, ನಾನು ಸ್ವಿಚ್ ಆಫ್ ಮಾಡ್ತಾ ಇದ್ದೇನೆ ಅಂತ ಅವನೇನು ಮಾಡ್ತಾನೆ, ಪತ್ರ ಬರೆದುಬಿಟ್ಟು ಹೊರಟೋಗ್ಬಿಟ್ಟು ಅವನ ಹತ್ರ ಇರ್ತಕ್ಕಂಥ ಟ್ಯಾಲೆಂಟು, ಸ್ಕಿಲ್ಸು ಎಲ್ಲವನ್ನು ಕೂಡ ಅವನು ಉಪಯೋಗಿಸಿ ಒಂದು ದೊಡ್ಡ ಒಂದು ಪೊಸಿಷನ್ಗೆ ಹೋಗಿ ಅವನು ಅಂದ್ಕೊಂಡಿರೋ ರೀತಿ ಒಂದು ವರ್ಷದಲ್ಲಿ ಅವನ ಕಾರನ್ನು ಸಂಪಾದಿಸ್ತಾನೆ. ಆ ಕಾರ್ನ ನೋಡಿ ಅಂದ್ಕೊಳ್ತಾನೆ, ಇದಕ್ಕಾಗ ನಾನು ನಮ್ಮ ಅಪ್ಪನೇ ಬಿಟ್ಟು ಬಂದೆ, ಈ ಕಾರೇನೋ ಬಂತು, ಆದರೆ ನಾನು ನಮ್ಮ ಅಪ್ಪನ ಬಿಟ್ಬಿಟ್ನಲ್ಲ ಅಂತ ಹೇಳಿ ಆ ಒಂದು ಮನೆಗೆ ಫೋನ್ ಮಾಡ್ತಾನೆ. ಮಾಡಿದಾಗ ಅಲ್ಲಿರ್ತಕ್ಕಂಥ ನೌಕರ ಆ ಒಂದು ಫೋನ್ ಅಟೆಂಡ್ ಮಾಡಿ ಹೇಳ್ತಾನೆ, ಸಾಹೇಬರು, ದೊಡ್ಡ ಸಾಹೇಬರು ನಿಮ್ಮ ಬಗ್ಗೆನೇ ಹೇಳ್ತಾ 10 ದಿನದ ಹಿಂದೆನೇ ಪ್ರಾಣ ಬಿಟ್ಬಿಟ್ರು. ಚಿಕ್ಕ ಸಾಹೇಬ್ರೆ, ಯಾಕೆ ಹಿಂಗೆ ಮಾಡಿದ್ರಿ, ನೀವು ಫೋನು ಸ್ವಿಚ್ ಆಫ್ ಮಾಡಿಕೊಂಡು ನಂಬರ್ ಚೇಂಜ್ ಮಾಡ್ಕೊಂಡ್ಬಿಟ್ರಿ, ತುಂಬ ವ್ಯಥೆಪಟ್ಟು ಅವರು ಶರೀರ ಬಿಟ್ಬಿಟ್ರಿ ಅಂತ ಹೇಳ್ತಾನೆ. ಆಗ ಅವನು ಆ ಕಾರ್ ಎತ್ಕೊಂಡು ಮನೆ ಹತ್ರ ಬರ್ತಾನೆ. ಮನೆ ಹತ್ರ ಬಂದು ಅವ್ರ ಅಪ್ಪನನ್ನ ಫೋಟೋ ಹತ್ರ ನಿಂತಾಗ ಅವರ ಅಪ್ಪ ಇಟ್ಟಿರ್ತಕ್ಕಂತಹ ರಾಮಾಯಣದ ಬುಕ್ಕನ್ನ ಸ್ವಲ್ಪ ಹಿಂಗೆ ತೆಗಿಯಕ್ಕೆ ಹೋಗ್ತಾನೆ. ಒಂದು ಕೆಳಗಡೆ ಒಂದು ಎನ್ವಲೋಪ್ ಬೀಳುತ್ತೆ. ಆ ಎನ್ವಲೋಪಲ್ಲಿ ಅವರಪ್ಪ ಒಂದು ಕಾರಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಕೀಸ್ ಇಟ್ಟಿರ್ತಾರೆ, ಮತ್ತು ಅವನಿಗೆ ಇಷ್ಟವಾಗಿರ್ತಕ್ಕಂಥದ್ದು ಆ ಒಂದು ಕಾರ್ ಮಾಡೆಲ್ದು ಪೋಸ್ಟರ್ ಇಟ್ಟಿರ್ತಾರೆ. ಅದನ್ನು ನೋಡಿಬಿಟ್ಟು ಅವನಿಗೆ ಆಗ ದಿಗ್ಭ್ರಮೆ ಆಗುತ್ತೆ. ಅಯ್ಯೋ, ಎಂಥ ಕೆಲಸ ಮಾಡಿದೆ ನಾನು, ರಾಮಾಯಣನ ಮಾತ್ರ ನೋಡಿದೆ, ಅದನ್ನು ಓಪನ್ ಮಾಡಿಲ್ಲ ಅಂತ ಅವರಪ್ಪ ಒಂದು ಪತ್ರ ಬರೆದಿರ್ತಾರೆ. ಮಗು, ನಾನು ಬರೀ ಕಾರ್ ಕೊಡಬೇಕು ಅಂತ ಅಂದ್ಕೊಳ್ಳಿಲ್ಲ, ಕಾರ್ ಜೊತೆಗೆ ಸಂಸ್ಕಾರನ ಕೊಡಬೇಕು ಅಂತ ಹೇಳಿ ನಾನು ರಾಮಾಯಣದ ಒಂದು ಬುಕ್ಕನ್ನು ನೀನು ಕೊಟ್ಟೆ, ಆದರೆ ನೀನು ಆ ರಾಮಾಯಣದ ಬುಕ್ ನೋಡದೆ ಹೊತ್ತು ಅದರ ಒಳಗಡೆ ಏನಿದೆ ಅಂತ ನೀನು ನೋಡಕ್ಕೆ ಹೋಗಲಿಲ್ಲ ಅಂತ. ಇದರಿಂದ ನಮಗೆ ತಿಳಿಯೋದೇನು ಅಂದರೆ, ನಮ್ಮ ಜೀವನದಲ್ಲಿ ಭಗವಂತ ನಮಗೆ ಏನು ಕೊಟ್ಟರೂ ಕೂಡ ಅದರ ಹಿಂದೆ ಏನಾದರೂ ಒಂದು ಗಿಫ್ಟ್ ಇದ್ದೇ ಇರುತ್ತೆ. ಆದರೆ ನಾವು ಆ ಗಿಫ್ಟನ್ನ ಮೇಲ್ಗಡೆ ಇರೋದನ್ನು ನೋಡ್ಬಿಡ್ತೀವಿ, ಒಳಗಡೆ ಇರೋದನ್ನು ನಾವು ನೋಡೋದೇ ಇಲ್ಲ. ಅದಕ್ಕೆ ಹೇಳ್ತಾರೆ, ಜೀವನದಲ್ಲಿ ಪ್ರತಿಯೊಂದಕ್ಕೂ ಕೂಡ ಏನು ಬೇಕು, ಪೇಷನ್ಸ್ ಬೇಕು. ನಮ್ಮ ಜೀವನದಲ್ಲಿ ನಾವು
ಏನಾದರೂ ಒಂದು ಒಳ್ಳೆಯದನ್ನು ನಾವು ನೋಡಬೇಕು ಅಂತ ಹೇಳಿದ್ರೆ ಮೇಲ್ಗಡೆ ಇರೋದನ್ನು ನೋಡಬಾರ್ದು. ಸ್ವಲ್ಪ ನಾವು ಜೀವನದಲ್ಲಿ ಕೆಲವು ವಿಷಯಗಳನ್ನು ಅರ್ಥ ಮಾಡ್ಕೊಳ್ತಾ ಹೋದಾಗ ನಮಗೆ ಖಂಡಿತವಾಗಿಯೂ ಆಗೋದು ಒಳ್ಳೆಯದೇ ಇರುತ್ತೆ. ಜೀವನದಲ್ಲಿ ಸಂಸ್ಕಾರನೂ ಇಂಪಾರ್ಟೆಂಟು, ನಾವು ಅಂದ್ಕೊಂಡಿರೋದು ಸಾಧಿಸೋದು ಇಂಪಾರ್ಟೆಂಟು. ಇದು ಆ ಹುಡುಗನಿಗೆ ಅವರಪ್ಪ ಗಿಫ್ಟಾಗಿ ಕೊಡಬೇಕು ಅಂದ್ಕೊಂಡ್ರು. ನಾವೇನು ಅಂದ್ಕೊಳ್ತೀವಿ, ನಾವು ಕೇಳಿರೋದು ಏನು ಸಿಗುತ್ತೋ ಅದು ಮಾತ್ರ ಗಿಫ್ಟ್ ಅಂದ್ಕೊಳ್ತೀವಿ. ಅದರ ಜೊತೆಗೆ ಸಂಸ್ಕಾರನೂ ಗಿಫ್ಟ್ ಅಂತ ತಿಳ್ಕೋಬೇಕು ಅನ್ನೋದೇ ಇವತ್ತಿನ ಈ ಕಥೆಯ ಮೂಲಕ ನಿಮಗೆ ಕೊಡುವಂತಹ ಸಂದೇಶ. ಮತ್ತೊಂದು ಕಥೆಯೊಂದಿಗೆ ನಾವು ಇನ್ಸ್ಪೈರಿಂಗ್ ಸೀರೀಸ್ನಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.